ಲೈಬ್ರರಿಯು ನಿಶ್ಶಬ್ದತೆಯಿಂದ ಕೂಡಿತ್ತು. ಗಂಗಾ ಲೈಬ್ರರಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಲೈಬ್ರರಿಯನ್ನು ಅಚ್ಚುಕಟ್ಟಾಗಿ ಇಟ್ಟು ಎಲ್ಲ ಪುಸ್ತಕಗಳನ್ನು ಸರಿಯಾದ ಜಾಗದಲ್ಲಿ ಇರಿಸುವುದು ಅವಳ ದೈನಂದಿನ ಕೆಲಸ. ಗಂಗಾ 20 ವರ್ಷದ ಸುಂದರವಾದ ಹುಡುಗಿ. ಹೀಗೆ ಒಮ್ಮೆ ಲೈಬ್ರರಿಯಲ್ಲಿ ಕೆಲಸದಲ್ಲಿ ತೊಡಗಿದ್ದಾಗ ಒಬ್ಬ ವಯಸ್ಸಾದ ವಿಚಿತ್ರ ವ್ಯಕ್ತಿ ಲೈಬ್ರರಿಗೆ ಭೇಟಿ ನೀಡುತ್ತಾನೆ. ಅವನದು ವಿಚಿತ್ರವಾದ ವರ್ತನೆ. ದೊಡ್ಡದಾದ ಕನ್ನಡಕವನ್ನು ಧರಿಸಿದ್ದ ಲೈಬ್ರರಿಯ ಒಳಗೆ ಬಂದವನೇ ಯಾವುದೋ ಪುಸ್ತಕದ ಹುಡುಕಾಟದಲ್ಲಿ ತೊಡಗಿದ. ಅತ್ಯಂತ ಪುರಾತನ ಪುಸ್ತಕವನ್ನು ತೆಗೆದ. ಆ ಪುಸ್ತಕವು ತುಂಬಾ ಹಳೆಯದಾದ್ದರಿಂದ ಕೆಲವು ಹಾಳೆಗಳು ಬಿದ್ದು ಹೋಗುವ ಸ್ಥಿತಿಯಲ್ಲಿತ್ತು. ಗಂಗಾ ಆ ವ್ಯಕ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು, ಏಕೆಂದರೆ ಆ ಹಳೆಯ ಪುಸ್ತಕವನ್ನು ಇನ್ನು ಯಾರೂ ತೆಗೆದುಕೊಂಡಿರಲಿಲ್ಲ. ಹಾಗೆ ಗಂಗಾಗೆ ಸಹ ತಿಳಿದಿರಲಿಲ್ಲ. ಗಂಗಾ ಪುಸ್ತಕದ ಕಪಾಟಿನ ಹಿಂದೆ ನಿಂತು ಆ ವ್ಯಕ್ತಿಯನ್ನು ನೋಡುತ್ತಿದ್ದಳು. ಆ ವ್ಯಕ್ತಿ 5 ತಾಸಿನ ತನಕ ಪುಸ್ತಕವನ್ನು ಬಿಡದೆ ಓದುತ್ತಿದ್ದ. ಗಂಗಾಗೆ ಆ ವ್ಯಕ್ತಿಯನ್ನು ಬಹಳ ಹೊತ್ತಿನವರೆಗೆ ಗಮನಿಸಿ ಏನೋ ಆಯಾಸವಾದಂತೆ ಭಾಸವಾಯಿತು. ಹಾಗೆ ಒಂದು ಸಣ್ಣ ನಿದ್ದೆಗೆ ಜಾರಿದಳು. ಅವಳು ಎದ್ದು ನೋಡಿದಾಗ ಆ ವ್ಯಕ್ತಿ ಲೈಬ್ರರಿಯಲ್ಲಿ ಇರಲಿಲ್ಲ. ಆ ವ್ಯಕ್ತಿ ಓದುತ್ತಿದ್ದ ಪುಸ್ತಕವು ಕಪಾಟಿನಲ್ಲಿ ಇದ್ದದ್ದು ಅವಳ ಗಮನಕ್ಕೆ ಬಂತು. ಆ ಪುಸ್ತಕದಲ್ಲಿ ಏನಿದೆ ಎನ್ನುವ ಕುತೂಹಲ ಅವಳಲ್ಲಿ ಮೂಡಿತು. ಪುಸ್ತಕವನ್ನು ತೆರೆದಳು. ಪುಸ್ತಕವನ್ನು ತೆರೆಯುತ್ತಿದ್ದಂತೆ ಹಾಳೆಗಳ ಮಧ್ಯದಲ್ಲಿ ಒಂದು ಬಾಕ್ಸ್ ಸಿಕ್ಕಿತು. ಆ ಬಾಕ್ಸ್ನಲ್ಲಿ ಏನಿದೆ ಎಂದು ನೋಡುತ್ತಿದ್ದಂತೆ ಅವಳಿಗೆ ಅದರಲ್ಲಿ ಹಳೆಯ ಕಾಲದ ಒಂದು ವಾಚ್ ಕಾಣಿಸಿತು. ಪುಸ್ತಕದಲ್ಲಿ ವಾಚ್ ದೊರೆತಿದ್ದು ಅವಳಿಗೆ ಅಚ್ಚರಿ ಮೂಡಿಸಿತು. ವಾಚ್ನ ಹಿಂದೆ ಕಪ್ಪು ಬಣ್ಣದ ಬಟನ್ ಕಾಣಿಸಿತು. ಆ ವಾಚ್ ಗಂಟೆಯನ್ನು ತೋರಿಸುತ್ತಿರಲಿಲ್ಲ. ಅದರಲ್ಲಿ 3 ಎನ್ನುವ ನಂಬರ್ ಕಾಣಿಸಿತು. ಗಂಗಾ 3 ಅನ್ನು ಒತ್ತಿದಳು. ತಕ್ಷಣ 2 ಎನ್ನುವ ನಂಬರ್ ಕಾಣಿಸಿತು. ಅದನ್ನು ಒತ್ತಿದಾಗ 1 ಕಾಣಿಸಿತು. ಅದನ್ನು ಒತ್ತಿದಕ್ಷಣ ವಾಚ್ 0 ತೋರಿಸಿತು. ಹಾಗೆ ಅದರ ಕೆಳಗೆ ಏನೋ ಬರೆದಿತ್ತು. ಆ ವಾಚ್ನಿಂದ ಬೆಳಕು ಬರತೊಡಗಿತು. ಹಾಗೆ ಈಗ ಹಿಂದೆ ಹೋಗುವ ಸಮಯ ಎನ್ನುವ ಧ್ವನಿ ಕೇಳತೊಡಗಿತು. ಬೆಳಕು ಇನ್ನಷ್ಟು ತೀವ್ರಗೊಂಡಿತು. ಗಂಗಾಗೆ ಭಯವಾಗತೊಡಗಿತು. ಹಾಗೆ ಏನು ಕಾಣದಂತಾಯಿತು. ದೊಡ್ಡ ಸದ್ದು ಬಂದು ಲೈಬ್ರರಿಯಲ್ಲಿ ಕತ್ತಲು ಆವರಿಸಿತು. ಗಂಗಾ ಕಾಣದಾದಳು. ಗಂಗಾ ನೆಲದಲ್ಲಿ ಬಿದ್ದಿದ್ದಳು. ಅವಳು ಕಣ್ಣು ಬಿಟ್ಟಾಗ ಸುತ್ತಲೂ ಎಲ್ಲವೂ ಬೇರೆ. ಅವಳು ಎದ್ದು ನಿಂತಳು. ಅದು ಲೈಬ್ರರಿಯೇ, ಆದರೆ ಅವಳಿದ್ದ ಲೈಬ್ರರಿ ಅಲ್ಲ. ಎಲ್ಲವೂ ವಿಭಿನ್ನ. ಲೈಬ್ರರಿಯಲ್ಲಿದ್ದ ಒಂದು ಪೋಸ್ಟರ್ ಅನ್ನು ಗಮನಿಸಿದಳು. 150 ವರ್ಷಗಳ ಹಳೆಯ ಪೋಸ್ಟರ್. ಗಂಗಾಗೆ ಅವಳು ಎಲ್ಲಿರುವಳೆಂದು ತಿಳಿಯದಾಯಿತು. ಅಳತೊಡಗಿದಳು. ಅಲ್ಲಿ ಯಾರ ಪರಿಚಯವೂ ಇರಲಿಲ್ಲ. ಹೇಗೆ ಮರಳಿ ಹೋಗುವುದೆಂದು ಯೋಚಿಸತೊಡಗಿದಳು. ಗಂಗಾ ಲೈಬ್ರರಿಯಿಂದ ಹೊರಗಡೆ ಬಂದಳು. ಎಲ್ಲ ಜನರು ಅವರವರ ಕೆಲಸದಲ್ಲಿ ತೊಡಗಿದ್ದರು. ಎಲ್ಲವೂ ವಿಚಿತ್ರವಾಗಿ ಕಾಣಿಸಿತು. ಗಂಗಾ ಹುಚ್ಚಿಯಂತೆ ರಸ್ತೆಯಲ್ಲಿ ತೊಡಗಿದಳು. ಅವಳು ಓಡುವ ರಭಸದಲ್ಲಿ ಒಬ್ಬ ಯುವಕನಿಗೆ ಡಿಕ್ಕಿ ಹೊಡೆದಳು. ಯುವಕ ತಕ್ಷಣ "ಓ ಸಾರಿ, ನೀವು ಹುಷಾರಿರುವಿರಿಯಲ್ಲವೇ?" ಎಂದು ಕೇಳಿದ ತಕ್ಷಣ ಗಂಗಾ, "ನನಗೆ ಸಹಾಯ ಮಾಡಿ ಪ್ಲೀಸ್" ಎಂದಳು. ಅದಕ್ಕೆ ಆ ಯುವಕ, "ಸ್ವಲ್ಪ ಸುಧಾರಿಸಿಕೊಳ್ಳಿ, ಕಣ್ಣೀರು ಒರೆಸಿಕೊಳ್ಳಿ, ಏನಾಯಿತು?" ಎಂದು ತಾಳ್ಮೆಯಿಂದ ಕೇಳಿದ. "ನಾನು ಕಳೆದು ಹೋಗಿದ್ದೇನೆ, ಮರಳಿ ನಮ್ಮ ಮನೆಗೆ ಹೋಗಬೇಕು. ನಾನು ಈ ಶತಮಾನಕ್ಕೆ ಸೇರಿಲ್ಲ, 21ನೇ ಶತಮಾನದವಳು" ಎಂದಳು ಗಂಗಾ. ಆ ಯುವಕನಿಗೆ ನಗು ತಡೆಯಲಾಗಲಿಲ್ಲ. ಜೋರಾಗಿ ನಗತೊಡಗಿದ. "ನೀವು ಜೋಕ್ ಮಾಡುತ್ತಿರುವಿರೇ?" ಎಂದ. ಗಂಗಾ ಕೋಪಗೊಂಡ ಧ್ವನಿಯಲ್ಲಿ, "ನಾನು ಜೋಕ್ ಮಾಡುತ್ತಿರುವಂತೆ ಕಾಣಿಸುತ್ತಿದೆಯೇ? ನನ್ನನ್ನೊಮ್ಮೆ ನೋಡಿ, ಇಲ್ಲಿಯವಳಂತೆ ಕಾಣಿಸುತ್ತಿರುವೆನೆ" ಎಂದಳು. ಅದು ಸತ್ಯವಾಗಿತ್ತು. ಅವಳ ವೇಷಭೂಷಣವನ್ನು ಗಮನಿಸಿದರೆ ಅವಳು 21ನೇ ಶತಮಾನಕ್ಕೆ ಸೇರಿದವಳಂತೆ ತೋರುತ್ತಿತ್ತು. ಆ ಯುವಕ ನಿಧಾನವಾಗಿ, "ನನ್ನ ಹೆಸರು ಗೌತಮ್, ನಿಮ್ಮ ಹೆಸರು?" ಎಂದನು. "ನನ್ನ ಹೆಸರು ಗಂಗಾ" ಎಂದಳು. "ಹಾಗಿದ್ದರೆ ನೀನು ಇಲ್ಲಿಗೆ ಹೇಗೆ ಬಂದೆ?" ಎಂದು ಗೌತಮ್ ಕೇಳಿದನು. ಗಂಗಾ ಎಲ್ಲವನ್ನೂ ವಿವರಿಸಿದಳು. ಪುರಾತನ ಪುಸ್ತಕ, ಆ ವಯಸ್ಸಾದ ವ್ಯಕ್ತಿ, ಎಲ್ಲವೂ ಗೌತಮ್ಗೆ ಆಶ್ಚರ್ಯ. ಗೌತಮ್ ಹೇಳಿದನು, "ಗಂಗಾ, ನಾನು ನಿನ್ನನ್ನು ನಂಬುತ್ತೇನೆ. ಆದರೆ ಈ ವಿಷಯ ಇನ್ಯಾರಿಗೂ ತಿಳಿಯಬಾರದು. ತಿಳಿದರೆ ಅವರು ನಿನ್ನನ್ನು ಸೆರೆಹಿಡಿಯಬಹುದು. ಯಾರಾದರೂ ನಿನ್ನನ್ನು ಪ್ರಶ್ನಿಸಿದರೆ ನೀನು ನನ್ನ ಪ್ರೇಯಸಿ ಎನ್ನಬೇಕು." ಈ ಮಾತು ಗಂಗಾಗೆ ಮುಜುಗರವೆನಿಸಿತು. "ನೀನು ನೋಡಲು ಸುಂದರವಾಗಿರುವೆ. ಬೇರೆ ಯಾರು ನಿನ್ನ ಮೇಲೆ ಕೆಟ್ಟ ಭಾವನೆ ಬೀರದಿರಲಿ ಎಂದು ಈ ಮಾತನ್ನು ಹೇಳಿದೆ" ಎಂದನು ಗೌತಮ್. ಗಂಗಾ ಗೌತಮ್ನ ಕಣ್ಣನ್ನು ಗಮನಿಸಿದಳು. ಅವಳಿಗೆ ಅವನಲ್ಲಿ ನಂಬಿಕೆ ಹುಟ್ಟಿತು. ಗೌತಮ್ ಹಾಗೂ ಗಂಗಾ ಒಂದು ಬಟ್ಟೆ ಅಂಗಡಿಗೆ ಹೋದರು. ಗಂಗಾ ಕೆಲವು ಬಟ್ಟೆಗಳನ್ನು ಖರೀದಿಸಿದಳು. ಹಾಗೆ ಹೋಟೆಲ್ ಒಂದರಲ್ಲಿ ಊಟವನ್ನು ಮುಗಿಸಿದರು. ಇಬ್ಬರು ಪಾರ್ಕ್ನ ಕಡೆ ಪ್ರಯಾಣ ಬೆಳೆಸಿದರು. ಪಾರ್ಕ್ನಲ್ಲಿ ಕೂತು ಬಹಳಷ್ಟು ಹರಟಿದರು. ಗಂಗಾ ಹೊಸ ಶತಮಾನದ ಬಗ್ಗೆ ಹೇಳಿದಳು. ಅಲ್ಲಿಯ ಶಾಲೆ, ಕಾಲೇಜು ಹಾಗೆ ಹೊಸ ಆವಿಷ್ಕಾರಗಳ ಬಗ್ಗೆ ವಿವರಿಸಿದಳು.
ಗೌತಮ್ಗೆ 21ನೇ ಶತಮಾನದ ಬಗ್ಗೆ ಇನ್ನಷ್ಟು ಆಸಕ್ತಿ ಜಾಸ್ತಿ ಆಯಿತು. ಗೌತಮ್ ಹಳೆ ಶತಮಾನದ ಬಗ್ಗೆ ವಿವರಿಸಿದನು. ಇಬ್ಬರು ಇಡೀ ದಿನವನ್ನು ಬಹಳ ಖುಷಿಯಿಂದ ಕಳೆದರು. ಗೌತಮ್ ಜೊತೆ ಕಾಲ ಕಳೆಯುತ್ತಾ ಗಂಗಾ ತನ್ನ ಜೀವನವನ್ನು ಮರೆತುಬಿಟ್ಟಿದ್ದಳು. ಕತ್ತಲಾಗುತ್ತಿದ್ದಂತೆ ಗೌತಮ್ ಗಂಗಾಳನ್ನು ಮನೆಗೆ ಕರೆದುಕೊಂಡು ಹೋದನು. ಮನೆಯು ಚಿಕ್ಕದಾಗಿ ಸುಂದರವಾಗಿತ್ತು. ಗೌತಮ್ ಗಂಗಾಗೆ ಒಂದು ರೂಮ್ ನೀಡಿ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದನು. ಗಂಗಾ ರೂಮ್ಗೆ ಹೋಗಿ ಮಲಗಿದವಳೆ ಗಾಢ ನಿದ್ರೆಗೆ ಜಾರಿದಳು. ಬೆಳಗಾಗುತ್ತಿರುವಂತೆ ಗೌತಮ್ ಬೆಳಗಿನ ಉಪಹಾರವನ್ನೆಲ್ಲ ತಯಾರಿಸಿಟ್ಟಿದ್ದನು. ಗಂಗಾ ಗೌತಮ್ನ ಅಡುಗೆಯ ಕೌಶಲ್ಯಕ್ಕೆ ಬೆರಗಾಗಿದ್ದಳು. ಅಡುಗೆಯೂ ಸಹ ರುಚಿಕರವಾಗಿತ್ತು. ಗಂಗಾ ಗೌತಮ್ ಇಬ್ಬರೂ ಹಡಗಿನ ಪ್ರಯಾಣಕ್ಕೆ ಹೊರಟರು. ಗಂಗಾ ಬಹಳಷ್ಟು ಖುಷಿಯಲ್ಲಿದ್ದಳು. ಗಂಗಾ ಗೌತಮ್ಗೆ ಧನ್ಯವಾದ ಹೇಳಿದಳು. ತಕ್ಷಣ ಗೌತಮ್ ಗಂಗಾಳ ಕೈ ಹಿಡಿದುಕೊಂಡು, ಗಂಗಾ, ನಾನು ನಿನ್ನನ್ನು ಭೇಟಿಯಾದ ದಿನದಿಂದ ತುಂಬಾ ಖುಷಿಯಲ್ಲಿದ್ದೇನೆ. ನಿನ್ನ ಜೊತೆ ನಾನು ಇಡೀ ಜೀವನವನ್ನು ಕಳೆಯಲು ಇಷ್ಟಪಡುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಗಂಗಾ. ನನಗೆ ತಿಳಿದಿದೆ ನಾವಿಬ್ಬರೂ ಬೇರೆ ಬೇರೆ ಶತಮಾನದವರು, ಆದರೂ ನಮ್ಮಿಬ್ಬರ ನಡುವೆ ಏನೋ ಅವಿನಾಭಾವ ಸಂಬಂಧವಿದೆ ಎಂದನು ಗೌತಮ್. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಗೌತಮ್. ನಿನ್ನ ಜೊತೆ ಇಡೀ ಜೀವನವನ್ನು ಕಳೆಯಬೇಕೆಂಬ ಹಂಬಲ. ಆದರೆ ನನ್ನ ಕುಟುಂಬ ನನಗಾಗಿ ಕಾಯುತ್ತಿದೆ ಎಂದು ಗಂಗಾ ಅಳತೊಡಗಿದಳು. ಗಂಗಾ, ಅಳಬೇಡ ಪ್ಲೀಸ್. ನೀನು ಹಿಂದಿರುಗಿ ಹೋಗಲು ದಾರಿಯನ್ನು ಹುಡುಕೋಣ. ಆ ವಾಚ್ ಎಲ್ಲಿ? ಕೇಳಿದನು ಗೌತಮ್. ನನಗೆ ತಿಳಿಯುತ್ತಿಲ್ಲ ವಾಚ್ ಎಲ್ಲಿ ಎಂದು. ಆದರೆ ಕೊನೆಯದಾಗಿ ಅದು ಲೈಬ್ರರಿಯಲ್ಲಿ ನೋಡಿದ ನೆನಪು ಎಂದಳು. ವಾಚ್ ಅನ್ನು ಹುಡುಕಲು ಇಬ್ಬರೂ ಹೊರಟರು. ಗಂಗಾ ಗೌತಮ್ಗೆ ಹೇಳಿದಳು, ನಾನು ಹೊರಡಬೇಕು ನಿಜ, ಆದರೆ ನಾನು ನಿನ್ನ ಜೊತೆಗೆ ಹೋಗಲು ಬಯಸುತ್ತೇನೆ. ನನಗೂ ನಿನ್ನ ಜೊತೆಗೆ ಬರಲು ಆಸೆ. ಎಲ್ಲವನ್ನೂ ಬಿಟ್ಟು ಬರಲು ನಾನು ಸಿದ್ಧನಿದ್ದೇನೆ ಎಂದನು ಗೌತಮ್. ಬಾ, ವಾಚ್ ಅನ್ನು ಹುಡುಕೋಣ ಎನ್ನುತ್ತಾ ಇಬ್ಬರು ವಾಚ್ನ ಹುಡುಕಾಟದಲ್ಲಿ ತೊಡಗಿದರು. ಗಂಗಾಗೆ ಆ ವಾಚ್ ಸಿಕ್ಕಿತು. ಅವಳು ಆ ವಾಚ್ ಬಗ್ಗೆ ಎಲ್ಲವನ್ನೂ ಗೌತಮ್ಗೆ ಹೇಳಿದಳು. ಗೌತಮ್ ಗಂಗಾಗೆ ಹೇಳಿದನು, ನಾವಿಬ್ಬರು ಸೇರಿ ಈ ವಾಚ್ ಅನ್ನು ಹಿಡಿದುಕೊಳ್ಳೋಣ. ನೀನು ಆ ಬಟನ್ ಅನ್ನು ಒತ್ತು ಗಂಗಾ. ಗಂಗಾ ಆ ಬಟನ್ ಅನ್ನು ಒತ್ತುತ್ತಿದ್ದಂತೆ ಅತ್ಯಂತ ಪ್ರಕಾಶಮಾನವಾದ ಬೆಳಕು ಎಲ್ಲೆಡೆ ಪಸರಿಸಿತು. ಗೌತಮ್ ಗಂಗಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದನು. ಆ ಬೆಳಕು ಇನ್ನಷ್ಟು ಪ್ರಕಾಶಮಾನವಾಯಿತು. ಇಬ್ಬರೂ ಒಬ್ಬರನ್ನೊಬ್ಬರು ಕಾಣದಾದರು. ದೊಡ್ಡ ಶಬ್ದ ಒಂದು ಸುತ್ತಲೂ ಕತ್ತಲು ಆವರಿಸಿತು. ಗಂಗಾ ನೆಲದಲ್ಲಿ ಬಿದ್ದಿದ್ದಳು. ಅವಳು ಮೊದಲಿದ್ದ ಲೈಬ್ರರಿಯಲ್ಲಿ ಇದ್ದಳು. ಆದರೆ ಗೌತಮ್ ಎಲ್ಲಿ? ಅವಳು ಎದ್ದು ನಿಂತು ಸುತ್ತಲೂ ನೋಡಿದಳು. ಗೌತಮ್ ಎಂದು ಕೂಗಿದಳು. ಎಲ್ಲಿದ್ದೀಯಾ ಗೌತಮ್? ಅಳತೊಡಗಿದಳು. ಗಂಗಾಳ ತಂದೆ ತಾಯಿ ಲೈಬ್ರರಿಗೆ ಬಂದರು. 2 ದಿನಗಳಿಂದ ಗಂಗಾಳ ಹುಡುಕಾಟದಲ್ಲಿದ್ದ ತಂದೆ ತಾಯಿಗೆ ಏನೋ ಸಮಾಧಾನವೆನಿಸಿತು. ಗಂಗಾಳ ಅಮ್ಮ ಅವಳನ್ನು ಅಪ್ಪಿಕೊಂಡಳು. ಮನೆಗೆ ಕರೆದುಕೊಂಡು ಹೋದರು. ಬೆಳಿಗ್ಗೆ ಎದ್ದಾಗ ಗಂಗಾಗೆ ಗೌತಮ್ನ ನೆನಪು ಕಾಡತೊಡಗಿತು. ಗಂಗಾ ತಂದೆ ತಾಯಿಯನ್ನು ಪ್ರಶ್ನಿಸಿದಳು, ನಿನ್ನೆ ಲೈಬ್ರರಿಯಲ್ಲಿ ನನ್ನ ಜೊತೆ ಯಾರನ್ನಾದರೂ ಗಮನಿಸಿದಿರಾ? ತಂದೆ ತಾಯಿ ಇಬ್ಬರೂ ಇಲ್ಲ ಎನ್ನುವಂತೆ ತಲೆಯಾಡಿಸಿದರು. ಗಂಗಾ ಲೈಬ್ರರಿಗೆ ಹೊರಡಲು ಸಿದ್ಧಳಾದಳು. ಲೈಬ್ರರಿಗೆ ತಲುಪಿದ್ದೇ ಗೌತಮ್ನ ಹುಡುಕಾಟದಲ್ಲಿ ತೊಡಗಿದಳು. ಆದರೆ ಗೌತಮ್ 21ನೇ ಶತಮಾನದಲ್ಲಿ ಇರಲಿಲ್ಲ. ತಕ್ಷಣ ಗಂಗಾಗೆ ಗೌತಮ್ನ ಪೂರ್ತಿ ಹೆಸರು ಹಾಗೂ ಜನ್ಮದಿನಾಂಕ ನೆನಪಾಯಿತು. ಅವಳು ಸ್ಮಶಾನದ ಕಡೆಗೆ ಹೆಜ್ಜೆ ಹಾಕಿದಳು. ಕೈಗಳಲ್ಲಿ ಹೂಗಳನ್ನು ಹಿಡಿದಿದ್ದಳು. ಅವಳಿಗೆ ಹೆಸರು ಹಾಗೂ ಜನ್ಮದಿನಾಂಕ ತಿಳಿದಿದ್ದರಿಂದ ಅದೇ ಗೋರಿಯ ಕಡೆ ನಡೆದಳು. ಅವಳು ಆ ಗೋರಿಯ ಮುಂದೆ ಜೋರಾಗಿ ಅಳತೊಡಗಿದಳು. ಹೂಗಳನ್ನು ಗೋರಿಯ ಮೇಲೆ ಇರಿಸಿ, ಗೌತಮ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ನನ್ನ ಮೊದಲನೇ ಹಾಗೂ ಕೊನೆಯ ಪ್ರೀತಿ. ಇನ್ಯಾರನ್ನೂ ನಾನು ಪ್ರೀತಿಸಲು ಸಾಧ್ಯವಿಲ್ಲ ಎಂದಳು. ಅವಳು ಅಲ್ಲೇ ಒಂದು ಗಿಡವನ್ನು ನೆಡಲು ಹಳ್ಳವನ್ನು ತೋಡಿದಳು. ಆ ಹಳ್ಳದಲ್ಲಿ ಅವಳಿಗೊಂದು ಅಚ್ಚರಿ ಕಾದಿತ್ತು. ಆ ವಾಚ್ ಹಳ್ಳದಲ್ಲೇ ಇತ್ತು. ಗಂಗಾ ತನ್ನ ಪ್ರೀತಿಗಾಗಿ ಮತ್ತೆ ಅದೇ ಶತಮಾನಕ್ಕೆ ವಾಪಸ್ಸಾಗಬೇಕೆ? ಅವಳು ಗೊಂದಲಕ್ಕೀಡಾದಳು. ಗಂಗಾಳ ಈ ಅದ್ಭುತ ಪಯಣವು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.